ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲಾ ಕಾರ್ಮಿಕ ಯೋಜನಾ ಸೊಸೈಟಿ ಕಲಬುರಗಿ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಅಂಬಾಭವಾನಿ ವಿಪೋಷ ಸೇವಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವ್ಯವಸ್ಥೆ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಬೀದಿ ನಾಟಕ ಪ್ರದರ್ಶನವನ್ನು ಇಲ್ಲಿಯವರೆಗೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಲೇಬರ್ ಆಫೀಸರ್ ಶಿವರಾಜ್ ಪಾಟೀಲ್ ಅವರಿಗೂ, ಆಮೇಲೆ ಈ KSRTC ವಿಭಾಗದ ಕಂಟ್ರೋಲರ್ ಪಾಟೀಲ್ ಮೇಳಂಜಿ ಅವರಿಗೂ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ಈ ಸಂಸ್ಥೆಯ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಕಾರ್ಮಿಕ ಸಹಾಯಕ ಆಯುಕ್ತರು ಕಲಬುರಗಿಯವರಿಗೂ ಮತ್ತು ನಮ್ಮ ಬೀದಿ ನಾಟಕ ಪ್ರದರ್ಶನ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಂಡದ ಬಳಗದವರಿಗೂ ಮತ್ತು ಇಲ್ಲಿಯ ತನಕ ಶಾಂತ ರೀತಿಯ ಕುರಿತು ಈ ಒಂದು ಬಾಲ್ಯ ವ್ಯವಸ್ಥೆ ಕಿಶೋರ ವ್ಯವಸ್ಥೆಯ ಬೀದಿ ನಾಟಕ ಪ್ರದರ್ಶನವನ್ನು ಆಯೋಜನೆಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುರಿತು ನುಡಿಯತಕ್ಕಂಥ ಶಾಲೆಯ ವಿದ್ಯಾರ್ಥಿಗಳೇ, ಹಿರಿಯರೇ, ಮಹಿಳೆಯರೇ, ಮುದ್ದು ಮಕ್ಕಳೇ ಹಾಗೂ ಹಿರಿಯರೇ, ಯುವಕರೇ, ನನ್ನ ಎಲ್ಲ ಸೇಡಂ ಗ್ರಾಮದ ಸಾರ್ವಜನಿಕರೇ, ತಾವೆಲ್ಲರೂ ನನ್ನ ಸವಿನಯ ವಿಷಯ ವಿನಂತಿ ಏನಪ್ಪ ಅಂದರೆ, ಇಷ್ಟೆಲ್ಲ ಸರ್ಕಾರ ಆಯೋಜನೆ ಹಮ್ಮಿಕೊಂಡವ ನೀವೆಲ್ಲರೂ ಯಾರ್ಯಾರು ಕೇಳಿ ನಿಮ್ಗೆ ಯಾರು ಐಡಿಯೊಳಗೆ ಬರ್ತಿರಂಗಿಲ್ಲ, ಅವರಿಗೆಲ್ಲರೂ ತಿಳಿಸಿ ಹೇಳ್ರಿ. ಅಂಥದ್ದೇನಾದ್ರು ಬಾಲ್ಯ ಕಾಯಿಲೆ ನಡೆದಿರ್ಬೋದು ಅಥವಾ ಬಾಲ ಕಾರ್ಮಿಕ ಮಕ್ಕಳು ದುಡ್ಲಿಕ್ಕೆ ಹೋಗಿರ್ಬೋದು. ಈಗೇನು ಈ ಬೀದಿ ನಾಟಕ ತಂಡದ ಒಂದು ಗುಂಪಿನ ಬಳಗದವರು ಏನು ಹೇಳಿದಾರಲ್ಲ, ತಾವೆಲ್ಲರೂ ನೆನಪಿಟ್ಟುಕೊಂಡು ನೀವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು. ಒಂದು ವೇಳೆ ನೀವು ಮನವರಿಕೆ ತಿದ್ದುಕೊಳ್ಳಿ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದ್ದೇ ಆದರೆ, ನೀವು ಪ್ರತ್ಯಕ್ಷವಾಗಿ ನೋಡಿದ್ದೇ ಆದರೆ ಚೇಳಿ ಹೆಲ್ಪ್ ಲೈನ್ 1098 ನೀವು ತಾವೆಲ್ಲ ಕಾಲ್ ಮಾಡಿ ಈ ಒಂದು ವ್ಯವಸ್ಥೆ ತಡೆಗಟ್ಟಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸುತ್ತಾ ಇಲ್ಲಿಗೆ ತಾವೆಲ್ಲರೂ ಹಂಚಿಗೆ ನಮ್ಮ ಅಂಬಾಭವಾನಿ ಸೇವಾ ಸಂಸ್ಥೆ ವತಿಯಿಂದ 1ನೇ ಕಾರ್ಯಕ್ರಮ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.